ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ರೊಟ್ಟಿ ಕಥೆಯನ್ನು ಚರ್ಚೆ ಮಾಡ್ತಾಯಿದ್ವಿ. ಅದು ಒಬ್ಬ ಹೆಂಗಸು ತನ್ನ ಮಗಳ ಮನೆಗೆ ಹೋಗಿ ವಾಪಸ್ಸಾದಂಥ ಸಂದರ್ಭ, ಅಲ್ಲಿ ರೈಲ್ವೆ ನಿಲ್ದಾಣ ಹೇಗಿತ್ತು ಅನ್ನೋದರ ಒಂದು ಚಿತ್ರಣವನ್ನು ಹೇಳಿದ್ವಿ. ಸೊ ಅದು ಪ್ರಶ್ನೆಯಾಗೂ ಕೂಡ ಕೇಳೋದಕ್ಕೆ ಅವಕಾಶ ಇದೆ. ರೈಲ್ವೆ ನಿಲ್ದಾಣ ಹೇಗಿತ್ತು ಅನ್ನುವಂತಹದ್ದು, ಕಥೆಯಲ್ಲಿ ಬರುವಂತಹ ರೈಲ್ವೆ ನಿಲ್ದಾಣದ ಚಿತ್ರಣವನ್ನು ಮಾಡಿಕೊಡಿ ಅಂತ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಆಕೆ ನಿಂತ್ಕೊಂಡಿರ್ತಾಳೆ, ಅಲ್ಲಿ ಒಬ್ಬ ಕೊಳಕು ವ್ಯಕ್ತಿಯಲ್ಲಿರ್ತಾನೆ. ಸೊ ಅದನ್ನೆಲ್ಲ ಚರ್ಚೆ ಮಾಡಿದ್ವಿ. ಆತನಿಂದ ದೂರ ಹೋಗುವಂಥ ಪ್ರಯತ್ನವನ್ನು ಪಡ್ತಾಳೆ, ಆದರೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಎಲ್ರಿಗೂ ಅಥವಾ ಅಲ್ಲಿ ಓಡಾಡ್ತಾ ಇದ್ದಂಥ ಜನರಿಗೆ ಹೇಳಬೇಕು ಅಂತ ಅಂದ್ಕೊಳ್ತಾಳೆ, ಅದು ಕೂಡ ಸಾಧ್ಯ ಆಗೋದಿಲ್ಲ. ಮತ್ತು ರೈಲು ಅವತ್ತು ಬರುವಂತಹದ್ದು 1 ಗಂಟೆ ತಡ ಅಂತ ಯಾರೋ ರೈಲ್ವೆ ನೌಕರ ಬರೆದ್ಬಿಟ್ಟು ಹೋಗುವಂಥದ್ದನ್ನು ಗಮನಿಸ್ತಾಳೆ. ಸೊ ಅಲ್ಲಿವರೆಗಾಗಿತ್ತು. ಸೊ ಆ ವ್ಯಕ್ತಿ ಬೇರೆ ಕಡೆ ನೋಡ್ತಾ ಇದ್ದ, ಕೊಂಚ ಸಮಾಧಾನ. ಈಗ ಆ ವ್ಯಕ್ತಿ ಯಾರೋ ಬೇರೆ ಕಡೆ ನೋಡ್ತಾ ಇದ್ದಾನೆ, ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು. ಮಕ್ಕಳು ಮರಿಗಳನ್ನು ಆದಷ್ಟು ಬೇಗ ಸೇರಿಕೊಳ್ಳಬೇಕೆಂದು, ಅವರ ಧ್ವನಿಯನ್ನು ಕೇಳಬೇಕೆಂದು ಆಶೆ ಆಯಿತು. ಸೊ ಆದಷ್ಟು ಬೇಗ ಮನೆಗೆ ಹೊರಟೋಗ್ಬಿಡಬೇಕು ಅಂತ ಅನಿಸ್ತಾ ಇತ್ತು ಈ ಹೆಂಗಸಿಗೆ. ಸೊ ಹೋಗಿ ಆ ಮಕ್ಕಳ ಧ್ವನಿಯನ್ನು, ಮರಿಗಳನ್ನು ನೋಡಬೇಕಿತ್ತು, ಮಕ್ಕಳ ಧ್ವನಿಯನ್ನು ಕೇಳಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಹಸಿವೆ ಬೇರೆ, ಜನರ ಎದುರು ತಿಂದು ಗೊತ್ತಿಲ್ಲ, ಹಸಿವೆ ಬೇರೆ ಆಗ್ತಾ ಇದೆ. ಜನರ ಎದುರು ತಿನ್ನುವಂತಹ ರೂಢಿನೂ ಕೂಡ ಇಲ್ಲ. ಆದರೆ ಹೊಟ್ಟೆಗೆ ಉತ್ತರ ಒಂದೇ, ಎಲ್ಲೋ ಒಂದು ಕಡೆ ಊಟ ಮಾಡಿಬಿಡ್ಬೇಕು ಅಂತ ಹೊಟ್ಟೆ ಹಸಿವು ತಾಳಲಾರದೆ ಊಟ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮೆಲ್ಲಗೆ ಬ್ಯಾಗ್ ತೆರೆದು ರೊಟ್ಟಿಗಳನ್ನು ಎಳೆದುಕೊಂಡಳು. ಸೊ ಬ್ಯಾಗನ್ನು ತೆಗೆದಿದ್ದೆ, ಆ ರೊಟ್ಟಿಗಳನ್ನು ಎಳ್ಕೊತಾಳೆ, ತೆಗೆದುಕೊಳ್ತಾಳೆ. ಅವುಗಳಲ್ಲಿ 2 ಚಿಕ್ಕ ಮಗುವಿಗೆ ಇಟ್ಟುಕೊಳ್ಳಬೇಕೆಂದು ಪ್ಯಾಕೆಟ್ಟು ಬಿಚ್ಚಿ ತೊಡೆಯ ಮೇಲೆ ಇಟ್ಟುಕೊಂಡಳು. ಸರಿ, ಅದರಲ್ಲಿ 2 ಮಗು ಇಟ್ಕೋಬೇಕು, ಮಗುಗೋಸ್ಕರ ತೊಗೊಂಡು ಹೊರಟೋಗೋಣ ಮನೆಗೆ ಅಂತ ಅಂದುಕೊಳ್ತಾ ಇರ್ತಾಳೆ. ಅದನ್ನು ತೊಡೆಯ ಮೇಲೆ ಇಟ್ಕೊಳ್ತಾಳೆ. ಒಂದನ್ನು ಪಕ್ಕಕ್ಕೆ ಇಟ್ಟು ಮಿಕ್ಕವನ್ನು ಕಾಗದದಲ್ಲಿ ಮುದುರುತ್ತಿದ್ದಾಗ ಏನು ಮಾಡ್ತಾಳೆ, ಒಂದನ್ನು ತಿನ್ನೋದಕ್ಕಂತ ಇಟ್ಕೊಂಡು ಇನ್ನು ಉಳಿದಿದ್ದನ್ನು ಆ ಕಾಗದದಲ್ಲಿ ಮುದುರ್ತಾ ಇರ್ತಾಳೆ, ಸುತ್ತುತ್ತಾ ಇರ್ತಾಳೆ. ಉದ್ದ ಕೂದಲಿನ ವ್ಯಕ್ತಿ 4 ಗಜ ದೂರದಲ್ಲಿ ನಿಂತು ಇಷ್ಟಗಲ ಕಣ್ಣು ತೆರೆದು ನೋಡುತ್ತಿದ್ದ. ಆ ವ್ಯಕ್ತಿ ನೋಡ್ತಾ ಇದ್ದ, ಇಷ್ಟಗಲ ಕಣ್ಣು ತೆರೆದು ನೋಡ್ತಾ ಇದ್ದ. ಅವನ ಕಣ್ಣಲ್ಲಿದ್ದುದು ಜ್ವರವಲ್ಲ, ಬೇಸರವಲ್ಲ, ಹಸಿವೆ ಎಂದು ತಿಳಿಯಿತು. ಈಗ ಆಕೆಗೆ ಅರ್ಥ ಆಯಿತು, ಆ ಹೆಂಗಸಿಗೆ. ಈಗ ಆತ ನೋಡ್ತಾ ಇದ್ದಂತಹ ಅವನ ಕಣ್ಣಲ್ಲಿ ಇದ್ದಂತಹದ್ದು ಜ್ವರನೂ ಅಲ್ಲ, ಬೇಸರನೂ ಅಲ್ಲ, ಪಾಪ ಹಸಿವಿತ್ತು, ಆತನಿಗೆ ಹಸಿವಾಗಿತ್ತು ಅನ್ನುವಂಥದ್ದು ಈಗ ಈಕೆಗೆ ಅರ್ಥ ಆಯಿತು. ಅವನಿಗೊಂದು ರೊಟ್ಟಿ ಕೊಡೋಣವೇ ಎಂದು ನೋಡಿದಳು. ಕೊಡುವುದರ ಮೂಲಕ ಆ ಅಪಾಯದ ವ್ಯಕ್ತಿಯ ಅನ್ಯೋನ್ಯತೆ ಗಳಿಸಲು ಇಷ್ಟವಿರಲಿಲ್ಲ. ಕೊಟ್ಬಿಡೋಣ ಒಂದು ರೊಟ್ಟಿ ಅಂತ ಅಂದ್ಕೊಂಡ್ಳು ಮನಸ್ಸಿನಲ್ಲಿ. ಮತ್ತೆ ಯೋಚನೆ ಮಾಡಿದ್ಲು, ಆ ರೊಟ್ಟಿಯನ್ನು ಕೊಟ್ಟು ಆ ಅಪಾಯದ ವ್ಯಕ್ತಿ ಥರ ಕಾಣಿಸ್ತಾ ಇದ್ದಾನೆ, ಅವನ ಜೊತೆ ಅನ್ಯೋನ್ಯತೆ ಯಾಕೆ ಗಳಿಸ್ಕೋಬೇಕು ಅನ್ನುವಂಥದ್ದು ಆಕೆಗೆ ಇಷ್ಟವಾಗಲಿಲ್ಲ. ಸಂಶಯ, ಭಯ. ಆದ್ದರಿಂದ ಬೇಗ ರೊಟ್ಟಿಯನ್ನು ಕಟ್ಟುತ್ತಿದ್ದಾಗ ಆತ ನೇರವಾಗಿ ಅವಳ ಕಡೆಗೆ ಜಿಗಿದು ಎಲ್ಲ ರೊಟ್ಟಿಗಳನ್ನು ಕಸಿದುಕೊಂಡು ತಿನ್ನ ಹತ್ತಿದ. ಇವಳು ಯೋಚನೆ ಮಾಡಿ ಇನ್ನೇನು ಆ ರೊಟ್ಟಿಗಳನ್ನು ಕಟ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಅವನು ಜಿಗಿದಿದ್ದೆ ಎಲ್ಲ ರೊಟ್ಟಿಗಳನ್ನು ಎಳ್ಕೊಂಬಿಟ್ಟ. ತಗೊಂಡಿದ್ದೇನು ಮಾಡೋದ ಅಂತ ಹೇಳಿದ್ರೆ ಹತ್ತಿದ, ತಿನ್ನೋದಕ್ಕೂ ಶುರು ಮಾಡಿಬಿಟ್ಟ, ತಿಂತಾ ಇದ್ದಾನೆ. ಕ್ಷಣದಲ್ಲಿ ನಡೆದು ಹೋದ ಸಂಗತಿಗೆ ಬೆಚ್ಚಿ ಆಕೆ ಎದ್ದಳು. ಓ ಕಳ್ಳ ಕಳ್ಳ ಅಂತ ಚೀರಿದಳು. ಕ್ಷಣಾರ್ಧದಲ್ಲೇ ನಡೆದೋದಂಥ ಘಟನೆ, ಅರ್ಥನೇ ಆಗಲಿಲ್ಲ. ಇವಳು ಯೋಚನೆ ಮಾಡ್ತಾಳೆ ರೊಟ್ಟಿಯನ್ನು ಕೊಡೋಣ ಅಂತ, ಮತ್ತೆ ಯಾಕೆ ಆ ಅಪಾಯದ ವ್ಯಕ್ತಿಯ ಜೊತೆಗೆ
ಅನ್ಯೋನ್ಯತೆ ಬೆಳೆಸ್ಕೋಬೇಕು ಅಂತ ಸುಮ್ಮನಾಗ್ತಾಳೆ. ಅಷ್ಟೊತ್ತಿಗಾಗಲೇ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ರೊಟ್ಟಿಗಳನ್ನು ಕಿತ್ಕೊಂಡಿದ್ದೆ ಹತ್ತುತ್ತಾನೆ, ಅಂದರೆ ತಿಂತ ಹೋಗ್ತಾನೆ. ಇವನು ಈಕೆ ಕಳ್ಳ ಕಳ್ಳ ಅಂತ ಜೋರಾಗಿ ಕಿರಿಸ್ತಾಳೆ. ನಿಧಾನಕ್ಕೆ ಸುತ್ತ ಜನ ನಿಂತರು. ಅದರಲ್ಲೊಬ್ಬ ತೆಳ್ಳಗಿನ ಎತ್ತರದ ಕ್ರೂರ ಕಣ್ಣುಗಳ ವ್ಯಕ್ತಿ ಅವಳನ್ನೇ ನೋಡುತ್ತಾ ನಿಂತು ಕೇಳಿದ, ಏನಾಯಿತು? ಅಲ್ಲಿ ಸ್ವಲ್ಪತ್ತಲ್ಲೇ ಜನ ತುಂಬ ಹೋಗ್ತಾರೆ, ಸೇರ್ತಾರೆ. ಅಲ್ಲಿ ಏನಾಯಿತು ಅಂತ ಒಬ್ಬ ಎತ್ತರದ ತೆಳ್ಳಗಿರುವಂಥ ಒಬ್ಬ ವ್ಯಕ್ತಿ, ಕ್ರೂರ ಕಣ್ಣುಗಳ ವ್ಯಕ್ತಿ, ಅವನು ಕ್ರೂರವಾಗಿ ಕಾಣಿಸ್ತಾನೆ, ಕೇಳ್ದ. ಹೆದರಿಕೆಯಿಂದ ನಡುಗ್ತಾ ಇದ್ದಂತಹ ಇವಳು ಈತ ಕದ್ದ ನನ್ನ 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 ಈಕೆ ಹೆದರು ಬಿಟ್ಟಿದ್ಲು. ಉತ್ತರನೂ ಕೂಡ ಕೊಡೋಕ್ಕೆ ಆಗ್ತಾ ಇಲ್ಲ. ಏನಾಯಿತು ಅಂತ ಪ್ರಶ್ನಿಸಿದಾಗ ಈತ ಕದ್ದ ನನ್ನ ನನ್ನ ಏನನ್ನ ಕದ್ದ ಅಂತ ಮತ್ತೆ ಪ್ರಶ್ನಿಸ್ತಾನೆ. ರೊಟ್ಟಿ ಕದ್ದ, ನನ್ನ ರೊಟ್ಟಿ ಆತ ತಿಂತಿರೋದು. ಆತ ಉದ್ದ ಕೂದಲಿನ ಹಸಿದ ವ್ಯಕ್ತಿ ರೊಟ್ಟಿಯನ್ನು ಕಚ್ಚಿ ತಿನ್ನುತ್ತಾ ಅರ್ಧ ಮುಗಿಸಿದ್ದ. ಅವನಿಗೆ ಜಗತ್ತಿನ ಪರಿವೇ ಇದ್ದಂತಿರಲಿಲ್ಲ. ಆದರೆ ಇಷ್ಟೆಲ್ಲ ಜನ ಸೇರಿದರೆ, ಆಕೆ ಕಿರಿಚ್ತಾ ಇದ್ದಾಳೆ, ಏನಾಯಿತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಆ ಉದ್ದ ಕೂದಲಿನ ಹಸಿದ ವ್ಯಕ್ತಿಗೆ ಮಾತ್ರ ಈ ಜಗತ್ತಿನ ಪರಿವೇ ಇದ್ದಂತೆ ಇಲ್ಲ. ಅವನ ಕೆಲಸ ಅವನು ಮಾಡ್ತಾಯಿದ್ದಾನೆ. ಅವನ ತೊಡೆಯನ್ನು ಕೂಡ ಸರಿಯಾಗಿ ಮುಚ್ಚದ ಪಂಚೆ, ಎದೆ ತೋರುವ ಅಂಗಿ, ಜಡೆಗಟ್ಟಿ ಬೆಳೆದ ಉದ್ದ ಕೂದಲು, ಕುರುಚಲು ಗಡ್ಡ. ಅವನ ಏಕಾಗ್ರತೆಗೆ ಜಗತ್ತು ಮೂಕವಾದಂತಿತ್ತು. ಅವನು ಹೇಗೆ ಒಂದು ಏಕಾಗ್ರತೆಯನ್ನು ಹೊಂದಿದ್ದಾನೆ ಅಂತ ಹೇಳಿದ್ರೆ, ಸರಿಯಾಗಿ ಅವನ ಬಟ್ಟೆನೂ ಕೂಡ ಇಲ್ಲ, ಅವನ ತೊಡೆಗಳನ್ನು ಕೂಡ ಸರಿಯಾಗಿ ಮುಚ್ಚದ ಪಂಚೆ ಅಥವಾ ಎದೆ ತೋರುವಂಥ ಅಂಗಿ ಅಥವಾ ಅವನಿಗೆ ಜಿಡ್ಡುಗಟ್ಟಿರುವಂತಹ ಉದ್ದನೆಯ ಕೂದಲು, ಕುರುಚಲು ಗಡ್ಡ. ಸೊ ಅವನ ಏಕಾಗ್ರತೆಗೆ ಜಗತ್ತೇ ಒಂದು ರೀತಿ ಮೂಕವಾಗಿಬಿಟ್ಟಿತ್ತು. ಕೆಲವರು ಏನನ್ನೋ ಗುಣಗಿಕೊಂಡರು, ಇನ್ನು ಕೆಲವರು ಅಲ್ಲಿಂದ ಹೋದರು, ಮತ್ತು ಕೆಲವರು ತಟಸ್ಥರಾಗಿದ್ದರು. ಕೆಲವರು ಏನೇನೋ ಮಾತಾಡ್ತಾ ಇದ್ದಾರೆ, ಕೆಲವರು ಅಲ್ಲಿಂದ ಹೊರಟೋಗ್ತಾ ಇದ್ದಾರೆ, ಕೆಲವರು ತಟಸ್ಥರಾಗಿ ನಿಂತ್ಕೊಂಡಿದ್ದಾರೆ. ತೆಳ್ಳಗಿನ ಎತ್ತರದ ಕ್ರೂರ ಕಣ್ಣುಗಳ ಮನುಷ್ಯ ಮತ್ತೆ ಕೇಳಿದ, ಅಷ್ಟಕ್ಕೆ ಇಷ್ಟು ಚೀರಾಡೋದೆ? ಯಾಕೆ ಅಷ್ಟೊಂದು ಚೀರಾಡ್ತಾ ಇದೆಯಾ? ರೊಟ್ಟಿ ತಗೊಂಡ ಅನ್ನೋದಕ್ಕೆ ಅಷ್ಟೊಂದು ಚೀರಾಡೋದೆ? ಯಾಕೆ ಕದ್ದ ಗೊತ್ತಲ್ಲ? ಅವನು ಯಾಕೆ ಕದ್ದಿದ್ದಾನೆ ಗೊತ್ತು ತಾನೆ? ಆತನ ಒಣಗಿದ ಕಂಠದ ಪ್ರಶ್ನೆ ಕೆಲವರಿಗೆ ನಗೆ ಬರಿಸಿತು. ಇವನು ಕೇಳಿದ ಪ್ರಶ್ನೆಗೆ ಕೆಲವರು ನಗ್ತಾ ಇದ್ದಾರೆ. ಯಾಕೆ ಕದ್ದ ಗೊತ್ತಲ್ಲ, ಅಷ್ಟಕ್ಕೆ ಇಷ್ಟು ಚೀರಾಡೋದ? ಆಕೆಯ ಅಸಹಾಯಕತೆ ಜಾಸ್ತಿ ಆಗುತ್ತಿತ್ತು. ತಡೆಯಲಾರದಷ್ಟು ನಡುಕ, ಕಂಠದಲ್ಲಿ ಹೊರಡುವ ಧ್ವನಿ ಹೊರಡಿಸುತ್ತಾ ಹೇಳಿದಳು, ಅಷ್ಟೂ ಗೊತ್ತಾಗಲ್ಲವೇ? ನನ್ನಿಂದ ಆತ ಅದನ್ನು ಕಿತ್ತುಕೊಂಡ. ಸೊ ಎಲ್ಲರೂ ಕೂಡ ಪ್ರಶ್ನೆಗಳು ಮಾಡ್ತಾ ಇರಬೇಕಾದ್ರೆ, ಎಲ್ಲರೂ ಈಕೆಯನ್ನು ಆ ರೀತಿ ನೋಡ್ತಾ ಇರಬೇಕಾದ್ರೆ ಈಕೆಗೆ ಸಾಕಷ್ಟು ಬೇಸರ ಅನಿಸ್ತಾ ಇತ್ತು. ಒಂದು ರೀತಿ ಅಸಹಾಯಕಳಾಗ್ಬಿಟ್ಲು. ತಡೆಯಲಾರದಷ್ಟು ನಡಕ ಕಂಠದಲ್ಲಿ ಬಂದ್ಬಿಡ್ತು. ಅಷ್ಟು ಗೊತ್ತಾಗಲ್ವ ನಿಮಗೆ? ಅವನು ತಿಂತಾ ಇರೋದು ನನ್ನಿಂದ ಆತ ಕದ್ದುಕೊಂಡು. ಅವನು ಮತ್ತೆ ಉತ್ತರವನ್ನು ಹೇಳ್ದ. ಹಸಿದಿತ್ತು, ತುಂಬ ಹಸಿವಾಗಿತ್ತು ಅವನಿಗೆ. ಉತ್ತರ ನೇರವಾಗಿತ್ತು. ಅವನಿಗೆ ಹಸಿವಾಗಿತ್ತು, ಅದಕ್ಕೆ ಅವನು ಕಿತ್ಕೊಂಡು ತಿಂದ ಅಂತ ಅವನು ಮತ್ತೆ ಉತ್ತರವನ್ನು ಕೊಟ್ಟ. ಹಸಿದಿತ್ತಂತೆ, ಅದಕ್ಕೆ ತೆಗೆದುಕೊಂಡನಂತೆ. ಸಮರ್ಪಕವೂ ಹೌದು, ಆದರೆ ಕೆರಳಿದ ಅಸ್ತವ್ಯಸ್ತ ಮನಸ್ಸು ಏನನ್ನಾದರೂ ಹೇಳಬೇಕೆಂದು ತಡವರಿಸುತ್ತಾ ಅವಳಿಂದ ಅನಿಸಿತ್ತು. ಅವನಿಗೆ ಹಸಿದಿತ್ತಂತೆ, ಅದಕ್ಕೆ ಅವನು ಕಿತ್ಕೊಂಡು ತಿನ್ನಂತೆ. ಈಕೆಯ ಮನಸ್ಸು ಅಸ್ತವ್ಯಸ್ತವಾಗಿಬಿಟ್ಟಿದೆ. ಏನಾದರೂ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಆದರೂ ಏನೂ ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತಡವರಿಸ್ತಾ ಇದ್ದಾಳೆ. ಸೊ ಹೀಗೆ ಕತೆ ಮುಂದುವರಿಯುತ್ತಾ ಹೋಗುತ್ತೆ. ಮುಂದಿನ ತರಗತಿಯಲ್ಲಿ ಅದನ್ನು ಚರ್ಚೆ ಮಾಡೋಣ.